ಸಾಧಾರಣ 2 ವಿಡಿಯೋ ಮಾಡಿದೀನಿ ಅನ್ಸುತ್ತೆ. ಈ ದರ್ಶನ್ ಅವರ ಒಂದು ಅರೆಸ್ಟ್ ಆದ್ಮೇಲೆ ಆ ಒಂದು ಕೇಸ್ ಸ್ಪಷ್ಟವಾಗಿ ಹೇಳಿದ್ದೆ, ಇನ್ನಿಷ್ಟು ಜನ ನಟ ನಟಿಯರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ನೀವೇ ಧ್ವನಿ ಎತ್ತಿಲ್ಲ ಅಂತಂದ್ರೆ ಯಾವ್ದು ನಾನು ಹೆಸರನ್ನ ಮೆನ್ಷನ್ನೇ ಮಾಡಕ್ ಹೋಗಿರ್ಲಿಲ್ಲ. ಅಂದ್ರೆ ಪ್ರಶಾಂತ್ ಸಂಬರ್ಗಿ ಅವರ ಒಂದು ವಿಡಿಯೋ ನೋಡಿದೆ, ಅದು ನಮ್ಮ ಇಡೀ ಇಂಡಸ್ಟ್ರಿಯಲ್ಲಿ ನಾವು ಶಿವಣ್ಣ ಅಂತಂದ್ರೆ ದೊಡ್ಡಣ್ಣ ಅನ್ನೋ ತರ, ರವಿಚಂದ್ರನ್ ಅವರಾಗಿರ್ಬೋದು, ಇವರೆಲ್ಲ ಈಗ ಏನೇ ಒಂದು ಡಿಸ್ಪ್ಯೂಟ್ಸ್ ಆದ್ರೆ ಏನೋ, ಬಟ್ ಈ ಪ್ರಕರಣದಲ್ಲಿ ಯಾಕೆ ಶಿವಣ್ಣ ಧ್ವನಿ ಎತ್ತಿಲ್ಲ ಅನ್ನುವಂತ ಪ್ರಶ್ನೆ ನನಗೂ ಸಹ ಕಾಡ್ತಾ ಇದೆ. ಇಂಡಸ್ಟ್ರಿಯ ಎಲ್ಲಾ ವ್ಯಕ್ತಿಗಳು ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತುತ್ತಾರೆ. ಸಮ್ಮತಿ ಇರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ರಾಜ್ಕುಮಾರ್ ಅಭಿಮಾನಿಗಳನ್ನೇ ದೇವ್ರು ಅಂತ ಪೂಜಿಸಿದಂತ ವ್ಯಕ್ತಿ. ಶಿವಣ್ಣನಲ್ಲಿ ಬೇಡ್ಕೊಂತ ಇದೀನಿ, ಈ ಕೇಸ್ ತಾಂತ್ರಿಕ ಅಂತ್ಯ ಏನು, ಮುಂದೆ ಏನಾಗ್ಬೋದು ಅನ್ನೋ ಪ್ರಶ್ನೆ ಇನ್ನೊಂದಿಷ್ಟು ಜನಕ್ಕೆ ಕಾಡ್ತಾ ಇರಬಹುದು. ಇನ್ವೆಸ್ಟಿಗೇಷನ್ ಗಾಗಿ ಮತ್ತು 4 ದಿನಗಳ ಕಾಲ, ಟೋಟಲ್ ಅವ್ರು 14 ದಿನಗಳ ಕಾಲ, ಅಂದ್ರೆ ಚಿಕ್ಕ ಪಾತ್ರ ಇರುತ್ತೆ. ಎಲ್ಲೋ ಡ್ರೈವರು ಅಲ್ಲಿಂದ ಇಲ್ಲಿಗೆ ಡ್ರಾಪ್ ಮಾಡಕ್ ಬಂದ್ರು ಅಷ್ಟೇ, ಅವ್ರು ಆ ಸೀನ್ ಅಲ್ಲಿ ಇಲ್ಲ. ಅದೆಲ್ಲ ಈಗ CCTV ಕ್ಯಾಮೆರಾದಲ್ಲಿ ಕವರ್ ಆಗಿದೆ. ಸೊ ಎಲ್ಲರಿಗೂ ಹೋಗುತ್ತೆ ಅಂತ ನಮಗಂತೂ ಊಹಿಸೋಕೆ ಆಗಲ್ಲ. ಬಟ್ ಕೆಲವರು ಹೇಳಿರುವಂತ ಪ್ರಕಾರ ಆಕ್ಚುಲಿ ಅನ್ ಅನ್ಬೇಲೇಬಲ್ ಕೇಸ್. ಆಕ್ಚುಲಿ ವ್ಯಕ್ತಿಗಳಿಗೆ ಅನ್ಯಾಯ, ಸೆಲೆಬ್ರಿಟೀಸ್ ಗಳಿಗೆ ಇನ್ನೊಂದು. ಚಂದನ್ ಸರ್, ಹ್ಯಾಟ್ಸ್ ಆಫ್ ಟು ಯು. ನಾನು ಆಫ್ ದ ಕೇಸ್ ಅನ್ನುವಂಥದ್ದು, ಇಟ್ ಇಸ್ ಅ ಪ್ರೌಡ್ ಮೊಮೆಂಟ್ ಟು ಮೀ ದಟ್ ಒಳ್ಳೆ ಕೆಲಸ ಹೀಗೆ ಮುಂದುವರಿತಾ ಇರಲಿ. ಆಯ್ತು, ಒಬ್ಬ ಸಾಮಾನ್ಯ ವ್ಯಕ್ತಿ ಈ ತರದ ಒಂದು ಕೊಲೆ ಮಾಡಿದ್ದಿದ್ರೆ ಯಾವ ರೀತಿ ಶಿಕ್ಷೆ ಆಗುತ್ತೋ ಇನ್ನೊಂದು ಸಾರಥಿಯನ್ನ ತಂದು ಕೊಡ್ಲಿ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ವಾಯ್ಸ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಳೆದ ಕೆಲವು ದಿನಗಳಿಂದ ಹಲವಾರು ವಿಚಾರಗಳ ಬಗ್ಗೆ ನಿಮ್ಗೆ ಮಾತನಾಡ್ತಾ ಬಂದಿದ್ದೇನೆ. ಸಾಧಾರಣ 2 ವಿಡಿಯೋ ಮಾಡಿದೀನಿ ಅನ್ಸುತ್ತೆ. ಈ ದರ್ಶನ್ ಅವರ ಒಂದು ಅರೆಸ್ಟ್ ಆದ್ಮೇಲೆ ಆ ಒಂದು ಕೇಸಿನ ವಿಚಾರವಾಗಿ. ಐ ಥಿಂಕ್ ಹಿಂದಿನ ವಿಡಿಯೋದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಇನ್ನಿಷ್ಟು ಜನ ನಟ ನಟಿಯರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ನೀವೇನಾದ್ರೂ ಧ್ವನಿ ಎತ್ತಿಲ್ಲ ಅಂತಂದ್ರೆ ನೀವು ಈ ಪ್ರಕರಣಕ್ಕೆ ಸಮ್ಮತಿ ಸೂಚಿಸಿದಂತೆ ಆಗುತ್ತೆ. ದಯವಿಟ್ಟು ಧ್ವನಿ ಎತ್ತಿ ಅನ್ನುವಂಥ ವಿಚಾರವನ್ನ ಹೇಳಿದ್ದೆ. ಬಟ್ ಯಾವ್ದು ನಾನು ಹೆಸರನ್ನ ಮೆನ್ಷನ್ನೇ ಮಾಡಕ್ ಹೋಗಿರ್ಲಿಲ್ಲ. ಅಂದ್ರೆ ಜನರಲ್ ಆಗಿ ಒಂದಿಷ್ಟು ಹೆಸರು ಹೇಳ್ಬಿಟ್ಟು ನೀವೆಲ್ಲ ಧ್ವನಿ ಎತ್ತಿ ಅಂತಂದಿದ್ದೆ. ಬಟ್ ಇವತ್ತು ನಾನು ಪ್ರಶಾಂತ್ ಸಂಬರ್ಗಿ ಅವರ ಒಂದು ವಿಡಿಯೋ ನೋಡಿದೆ. ಅದು ನೋಡಾದ್ಮೇಲೆ ನನಗೂ ಹಂಗೆ ಅನ್ಸ್ಬಿಡ್ತು. ಆಕ್ಚುಲಿ ಅವ್ರು ಹೇಳಿರುವಂತ ಸ್ಟೇಟ್ಮೆಂಟ್ ನೋಡಾದ್ಮೇಲೆ, ನಮ್ಮ ಇಡೀ ಇಂಡಸ್ಟ್ರಿಯಲ್ಲಿ ನಾವು ಶಿವಣ್ಣ ಅಂತಂದ್ರೆ ದೊಡ್ಡಣ್ಣ ಅನ್ನೋ ತರ ನಾವು ಟ್ರೀಟ್ ಮಾಡ್ತೀವಿ, ಅಥವಾ ಈಸ್ ದ ಪಿಲ್ಲರ್ ಆಫ್ ದ ಇಂಡಸ್ಟ್ರಿ ಅಂತ ಅಂತೀವಿ ನಾವು ಡಾಕ್ಟರ್ ರಾಜ್ಕುಮಾರ್ ಆದ್ಮೇಲೆ. ಜೊತೆಗೆ ಶಿವಣ್ಣ ಅವರಾಗಿರ್ಬೋದು, ಜೊತೆಗೆ ರವಿಚಂದ್ರನ್ ಅವರಾಗಿರ್ಬೋದು, ಇವರೆಲ್ಲ ಈಗ ಏನೇ ಒಂದು ಡಿಸ್ಪ್ಯೂಟ್ಸ್ ಆದ್ರೆ, ಏನೋ ಒಂದು ಮ್ಯಾಟರ್ಸ್ ಆದ್ರೆ ಬಂದು ಮಾತನಾಡಿ ರೆಸಾಲ್ವ್ ಮಾಡುವಂಥದ್ದು, ಅಥವಾ ಏನೋ ತಪ್ಪಾದ್ರೆ ಅದ್ರ ಬಗ್ಗೆ ಒಂದು ಧ್ವನಿ ಎತ್ತುವಂತ ಕಾರ್ಯವನ್ನ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಬಟ್ ಈ ಪ್ರಕರಣದಲ್ಲಿ ಯಾಕೆ ಶಿವಣ್ಣ ಧ್ವನಿ ಎತ್ತಿಲ್ಲ ಅನ್ನುವಂತ ಪ್ರಶ್ನೆ ನನಗೂ ಸಹ ಕಾಡ್ತಾ ಇದೆ. ಪ್ರಾಬಬ್ಲಿ ಶಿವಣ್ಣ ಈ ವಿಚಾರದ ಬಗ್ಗೆ ಒಂದು ಧ್ವನಿ ಎತ್ತಿದ್ರೆ, ನನ್ನ ಪ್ರಕಾರ ಇಂಡಸ್ಟ್ರಿಯ ಎಲ್ಲಾ ವ್ಯಕ್ತಿಗಳು ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತುತ್ತಾರೆ. ಐ ಆಮ್ ಶೋರ್ ಶಿವಣ್ಣನ್ಗೆ ಈ ತರದ ಒಂದು ಇನ್ಸಿಡೆಂಟ್ ಆಗಿರೋದು, ಅಥವಾ ರೇಣುಕಾ ಸ್ವಾಮಿ ಅಂತ ಒಬ್ಬ ವ್ಯಕ್ತಿಗೆ ಈ ತರದ ಕೊಲೆ, ಭೀಕರ ಕೊಲೆ ಆಗಿರುವಂತದ್ರ ವಿಚಾರವಾಗಿ ಸಮ್ಮತಿ ಇರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನೇ ದೇವ್ರು ಅಂತ ಪೂಜಿಸಿದಂತ ವ್ಯಕ್ತಿ, ಹಾಗೂ ಅವರ ಕುಡಿ ನೀವು. ಸೊ ಆ ಕಾರಣದಿಂದ ಇಲ್ಲಿ ಒಬ್ಬ ಅಭಿಮಾನಿಯದ್ದೇ ಒಂದು ಕೊಲೆ ಆಗಿದೆ. ಅಂದ್ರೆ ಇದನ್ನ ನೀವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅನ್ನೋ ಅಭಿಪ್ರಾಯ ನನಗಿದೆ. ಸೊ ಅದರಿಂದ ದಯವಿಟ್ಟು ನೀವು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಮಾಧ್ಯಮಗಳ ಮುಂದೆ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮುಂದೆ ದಯವಿಟ್ಟು ವ್ಯಕ್ತಪಡಿಸಿ ಅಂತ ನಾನು ಶಿವಣ್ಣನಲ್ಲಿ ಬೇಡ್ಕೊಂತ ಇದೀನಿ. ಜೊತೆಗೆ ಮುಂದಿನ ವಿಚಾರ ಏನಂದ್ರೆ, ಈ ಕೇಸ್ ತಾಂತ್ರಿಕ ಅಂತ್ಯ ಏನು, ಮುಂದೆ ಏನಾಗ್ಬೋದು ಅನ್ನೋ ಪ್ರಶ್ನೆ ಇನ್ನೊಂದಿಷ್ಟು ಜನಕ್ಕೆ ಕಾಡ್ತಾ ಇರ್ಬೋದು. ಇವತ್ತು ಈಗಾಗ್ಲೇ ಎಲ್ಲಾ ಆರೋಪಿಗಳನ್ನ A17 ವರ್ಗೂ ಅಷ್ಟು ಜನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತ ಕಾರ್ಯ ಆಗತ್ತೆ. ಅದಾದ್ಮೇಲೆ ದರ್ಶನ್ ಸೇರಿಸಿ ಇನ್ನು ಕೆಲವು ಜನರು ಯಾರ್ಯಾರು ಈ ಪ್ರಮುಖವಾದಂತ ಸಾಕ್ಷಿಗಳನ್ನ ವಿನಾಶ ಮಾಡುವುದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ವ್ಯಕ್ತಿಗಳನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಗಾಗಿ ಮತ್ತು 4 ದಿನಗಳ ಕಾಲ, ಟೋಟಲ್ ಅವ್ರು 14 ದಿನಗಳ ಕಾಲ ತಗೋಬಹುದು. ಸೊ 10 ದಿನ ಕಾಲ ಆಲ್ರೆಡಿ ತಗೊಂಡಾಗಿದೆ. ಇನ್ನೂ 4 ದಿನಗಳ ಕಾಲ ಫಾರ್ ಅ ಡೀಪರ್ ಇನ್ವೆಸ್ಟಿಗೇಷನ್ ಕಸ್ಟಡಿಗೆ ತಗೊಳ್ಳುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಜೊತೆಗೆ ಯಾರ್ಯಾರದ್ದು ಇನ್ವೆಸ್ಟಿಗೇಷನ್ ಮುಗ್ದಿದೆ, ಅಂದ್ರೆ ಚಿಕ್ಕ ಪಾತ್ರ ಇರುತ್ತೆ. ಎಲ್ಲೋ ಡ್ರೈವರು ಅಲ್ಲಿಂದ ಇಲ್ಲಿಗೆ ಡ್ರಾಪ್ ಮಾಡಕ್ ಬಂದ್ರು ಅಷ್ಟೇ, ಅವ್ರು ಆ ಸೀನ್ ಅಲ್ಲಿ ಇಲ್ಲ. ಅದೆಲ್ಲ ಈಗ CCTV ಕ್ಯಾಮೆರಾದಲ್ಲಿ ಕವರ್ ಆಗಿದೆ. ಸೊ ಇಂಥವ್ರನ್ನೆಲ್ಲ ಹೊರತುಪಡಿಸಿ ಆಯ್ತು ದರ್ಶನ್ ಮತ್ತು ಒಂದಿಷ್ಟು ಜನ ಯಾರ್ಯಾರು ವೆಲ್ಡಿಂಗ್ ಅಲ್ಲಿ ಸುಟ್ರು, ಅಂತವ್ರದ್ದು ಯಾರ್ಯಾರು ಮೋರ್ ಇನ್ವಾಲ್ವ್ಮೆಂಟ್ ಇದೆ ಅಂತ ವ್ಯಕ್ತಿಗಳನ್ನ
ಐ ಥಿಂಕ್ ದೇ ಆರ್ ಗೋಯಿಂಗ್ ಟು ಕೀಪ್ ಫಾರ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಕೇಸ್ ಎಲ್ಲರಿಗೂ ಹೋಗುತ್ತೆ ಅಂತ ನಮಗಂತೂ ಊಹಿಸೋಕೆ ಆಗಲ್ಲ. ಬಟ್ ಕೆಲವರು ಹೇಳಿರುವಂತ ಪ್ರಕಾರ 1 ವರ್ಷದವರೆಗೂ ತಗೊಳುತ್ತೆ ಬೇಲ್ ತಗೊಳ್ಳೋದಕ್ಕೆ ಅಂತ. ನನ್ನ ಪ್ರಕಾರ ದಿಸ್ ಇಸ್ ಆಕ್ಚುಲಿ ಅನ್ ಅನ್ಬೇಲೇಬಲ್ ಕೇಸ್. ಆಕ್ಚುಲಿ ಇದಕ್ಕೆ ಬೇಲ್ ಕೊಟ್ರೇನೆ ದೊಡ್ಡ ಅನ್ಯಾಯ ನಿಜ ಹೇಳ್ಬೇಕಂದ್ರೆ. ಬಟ್ ಹೇಳ್ತೀವಲ್ಲ, ಇವತ್ತು ಸಮಾಜದಲ್ಲಿ ನಾರ್ಮಲ್ ವ್ಯಕ್ತಿಗಳಿಗೆ ಅನ್ಯಾಯ, ಸೆಲೆಬ್ರಿಟೀಸ್ ಗಳಿಗೆ ಇನ್ನೊಂದು, ಅದನ್ನೇ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಅದು ನಿಜ ಆದ್ರೆ ಏನು ಮಾಡಕ್ಕಾಗಲ್ಲ. ಇನ್ನು ಬದಲಾವಣೆ ಜಗದ ನಿಯಮ ಅನ್ನೋ ತರ ಬದಲಾಗ್ಬೇಕು ಆಕ್ಚುಲಿ. ಬಟ್ ನಾನು 1-2 ಇನ್ಸ್ಪೆಕ್ಟರ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಚಂದನ್ ಸರ್, ಹ್ಯಾಟ್ಸ್ ಆಫ್ ಟು ಯು. ನಾನು ಚಂದನ್ ಸರ್ನ ಎಷ್ಟೊಂದ್ಸತಿ MG ರೋಡ್ ಆ ಕಡೆ ಈ ಕಡೆ ಎಲ್ಲ ಮೀಟ್ ಆಗಿದೆ. ಆ ವ್ಯಕ್ತಿನ ನೋಡಿದ್ದೆ, ಪರ್ಸನಾಲಿಟಿ ಗೊತ್ತಿತ್ತು. ಬಟ್ ಐ ಥಿಂಕ್ ಅವರು ಈ ಒಂದು ಕೇಸಲ್ಲಿ ಇದ್ದಾರೆ ಅಂದ್ರೆ ಈಸ್ ಟೇಕಿಂಗ್ ದಟ್ ಕಂಟ್ರೋಲ್ ಆಫ್ ದ ಕೇಸ್ ಅನ್ನುವಂಥದ್ದು. ಇಟ್ ಇಸ್ ಅ ಪ್ರೌಡ್ ಮೊಮೆಂಟ್ ಟು ಮೀ ದಟ್ ಐ ನೋ ಹಿಮ್. ಸೊ ಬಿಕಾಸ್ ನನ್ನ ಜೀವನದಲ್ಲಿ ನಾನು ಒಂದಿಷ್ಟು ಜನ IPS ಆಫೀಸರ್ಸ್ ಗಳನ್ನ ಮೀಟ್ ಆಗಿ ಐ ಸಲ್ಯೂಟ್ ದೆಮ್ ಅಂಡ್ ವಿ ಹ್ಯಾವ್ ಮ್ಯೂಚುವಲ್ ರೆಸ್ಪೆಕ್ಟ್ ಟು ಈಚ್ ಅದರ್. ಒಂದು K ಅಣ್ಣಾಮಲೈ ಸರ್, ಇನ್ನೊಂದು ರವಿ ಡಿ ಚನ್ನನವರ್, ಮತ್ತೆ ಭಾಸ್ಕರ್ ರಾವ್, ಮತ್ತೆ ಐ ಥಿಂಕ್ ನೆಕ್ಸ್ಟ್ ಇಟ್ ಇಸ್ ಚಂದನ್ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ನಿಮ್ಮ ಒಳ್ಳೆ ಕೆಲಸ ಹೀಗೆ ಮುಂದುವರಿತಾ ಇರಲಿ. ಐ ಥಿಂಕ್ ನಾನು ಯಾವ ಸೆಲೆಬ್ರಿಟಿಗಳ ಫ್ಯಾನ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಯು ಆರ್ ಅ ಸೆಲೆಬ್ರಿಟಿ ಫಾರ್ ಮೀ ಸರ್. ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಐ ಥಿಂಕ್ ಯಾವುದೇ ಲೂಪ್ ಹೋಲ್ಸ್ ಗಳಿಂದ ಹೊರಗಡೆ ಬರ್ದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ತರದ ಒಂದು ಕೊಲೆ ಮಾಡಿದ್ದಿದ್ರೆ ಯಾವ ರೀತಿ ಶಿಕ್ಷೆ ಆಗುತ್ತೋ ಅದೇ ಶಿಕ್ಷೆಯನ್ನ ಯಾವ ಸೂಪರ್ ಸ್ಟಾರ್ ಆದ್ರೂ ಪರವಾಗಿಲ್ಲ ಅಂತ ನೀವು ಯಾವುದೇ ಯೋಚನೆ ಮಾಡದೆ ಶಿಕ್ಷೆ ಆಗಿ ಮನುಷ್ಯ ಹೊರಗಡೆ ಬಂದು ಟ್ರಾನ್ಸ್ಫಾರ್ಮ್ ಆಗಿ ನಮ್ಮೆಲ್ಲರ ಮುಂದೆ ಇನ್ನೊಂದು ಸಾರಥಿಯನ್ನ ತಂದು ಕೊಡ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ನಮಸ್ಕಾರ.